ಎಲ್ರಿಗೂ ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಗೈಸ್, ಇವತ್ತು ನಾವು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ ನಾವೊಂದು ಸೈಟ್ನ ಸೇಲ್ ಮಾಡಿದ್ದೀವಿ ಅಂತ. ಸೊ ಸೈಟ್ ಸೇಲ್ ಮಾಡಿಬಿಟ್ಟು ಏನು ಮಾಡಿದ್ರಿ ಸುಪ್ರಿಯಾ, ಎಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತ ನನಗೆ ಸಿಕ್ಕಾಪಟ್ಟೆ ಕಾಮೆಂಟ್ಸ್. ಸೊ ಅದು ಇನ್ವೆಸ್ಟ್ಮೆಂಟ್ ಇನ್ನೂ ನಾವು ಮಾಡಿಲ್ಲ, ಬಟ್ ಇನ್ವೆಸ್ಟ್ ಮಾಡಬೇಕು ಅಂತಲೇ ಒಂದು ಹಲವಾರು ಪ್ರಾಪರ್ಟೀಸ್ನೆಲ್ಲ ವಿಸಿಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಪ್ರಾಪರ್ಟಿನ ನೋಡಿದ್ವಿ. ಸೊ ಈ ಪ್ರಾಪರ್ಟಿ ಇಷ್ಟ ಆಯಿತು ಅಂತ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಗ್ರೀನ್ ಪ್ರಾಪರ್ಟಿ ಅಂತ. ಸೊ ಈ ಒಂದು ಪ್ರಾಪರ್ಟಿನ ವಿಸಿಟ್ ಮಾಡಿದ್ವಿ ಅಂಡ್ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಂತ ಅನಿಸ್ತು. ಬೆಂಗಳೂರಿಗೂ ಕೂಡ ಅಂದ್ರೆ ಬೆಂಗಳೂರು ನಾರ್ತ್ ಅಲ್ಲೇ ಲೊಕೇಟ್ ಆಗಿರೋದು. ಇದು ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ, ಮತ್ತೆ ನೇಚರ್ಗೆ ತುಂಬಾ ಜಾಸ್ತಿ ಹತ್ರ ಇದೆ. ಸ್ಪೆಷಲಿ ಇವಾಗ ನಮ್ಗೆ ಅದೇ ಆ ಬಿಲ್ಡಿಂಗ್ಸು, ಆ ಒಂದು ಸಿಮೆಂಟ್ ಬ್ರಿಕ್ಸ್ ಅಲ್ಲಿ ಇದು ಬೇಜಾರಾಗಿರುತ್ತಲ್ಲ. ಸೊ ಅಂಥವ್ರಿಗೆಲ್ಲ ಇದು ತುಂಬಾನೇ ಚೆನ್ನಾಗಿರುತ್ತೆ. ಒಂಥರ ಗಿಡಗಳು, ಮರಗಳು ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಈ ಒಂದು ಪ್ರಾಪರ್ಟಿ ಬಗ್ಗೆ ಇನ್ನೂ ಸಾಕಷ್ಟು ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಷ್ಟು ಡೈಮೆನ್ಷನ್ಸು, ಏನು ಎತ್ತ ಅಂತ ಎಲ್ಲ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಇಷ್ಟಾದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ತಿಳ್ಕೊಳ್ಳೋಣ. ಹಾಯ್, ಹಲೋ, ನನ್ನ ಹೆಸರು ಸುಪ್ರಿಯಾ ಅಂತ. ಸಲೋಮಿ. ಸೊ ಗೈಸ್, ಇವತ್ತು ನಮ್ಮ ಜೊತೆ ಗ್ರೀನ್ ಪ್ರಾಪರ್ಟಿ ಅವ್ರ ಕಡೆಯಿಂದ ಸಲೋಮಿ ಅಂತ ಇದ್ದಾರೆ. ಸೊ ಇವ್ರ ಹತ್ರ ಸಾಕಷ್ಟು ಡೀಟೇಲ್ಸ್ ನ ತಿಳ್ಕೊಳ್ಳೋದಿದೆ. ಸೊ ಈ ಪ್ರಾಪರ್ಟಿ ಬಗ್ಗೆ ಆಗ್ಲಿ, ಎಲ್ಲಾದ್ರ ಬಗ್ಗೆ ಆಗ್ಲಿ. ಸೊ ಮ್ಯಾಮ್, ಫಸ್ಟ್ ಆಫ್ ಆಲ್ ಇದು ಎಲ್ಲಿ ಲೊಕೇಟ್ ಆಗಿದೆ ಮ್ಯಾಮ್? ಈ ಒಂದು ಗ್ರೀನ್ ರೆಸಿಡೆನ್ಸಿ ಅಂತ ಏನಿದೆಯಲ್ಲ, ಇದು ಎಲ್ಲಿ ಲೊಕೇಟ್ ಆಗಿದೆ? ಮಾಕಳಿ ಹತ್ರ. ಓಕೆ, ಮಾಕಳಿ ನೆಲಮಂಗಲದ ಹತ್ರ. ಓಕೆ ಮ್ಯಾಮ್, ಇಲ್ಲಿ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ? ಇವಾಗ ಸದ್ಯಕ್ಕೆ 140 ಸೈಟ್ಸ್ ಅವೈಲೇಬಲ್ ಇದೆ. ಓಕೆ, ಸೊ 140 ಸೈಟ್ಸ್ ಅಂದ್ರೆ ತುಂಬಾ ಸೈಟ್ಸ್ಗಳಿದೆ ಗೈಸ್. ಆರಾಮಾಗಿ ಬಂದು ನಾವು ಪಿಕ್ ಮಾಡ್ಕೋಬಹುದು ನಮ್ಗೆ ಯಾವ ಕಡೆ ಏನ್ ಬೇಕು ಅಂತ ಎಲ್ಲ. ಅಂಡ್ ಡೈಮೆನ್ಷನ್ಸ್ ಎಷ್ಟಿದೆ ಮ್ಯಾಮ್? 30x40. ಸೊ 30x40 ಅಂದ್ರೆ ಫುಲ್ ಸೈಟೇ ಬರುತ್ತೆ. 30x40 ಸೈಟ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಲೊಕೇಟ್ ಆಗಿದೆ. ಮ್ಯಾಮ್, ಏನೆಲ್ಲ ಫೆಸಿಲಿಟೀಸ್ ಬಂದಿದೆ ಇವಾಗ ಇಲ್ಲಿ? ಇಲ್ಲಿ ನಿಮ್ಗೆ ಗೇಟೆಡ್ ಕಮ್ಯುನಿಟಿ 24x7 ಸೆಕ್ಯೂರಿಟಿ ಇದೆ. ಅಂಡ್ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಕರೆಂಟ್ ಫೆಸಿಲಿಟಿ ಕೂಡ ಇದೆ. ಈವನ್ ರೋಡ್ ಫೆಸಿಲಿಟಿ ಕೂಡ ಇದೆ. ಮೋರಿ ಫೆಸಿಲಿಟಿ ಕೂಡ ಇದೆ. ನೀರಿನ ಫೆಸಿಲಿಟಿ ಒಂದು 2 years ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಕಾವೇರಿ ನೀರೇ ಬರ್ಬೋದು ಅನ್ಸುತ್ತೆ. ಅಂಡ್ ಸ್ಯಾನಿಟರಿ ಎಲ್ಲ ಮ್ಯಾಮ್? ಎಲ್ಲ 2 years ಆಗುತ್ತೆ. ಹೌದು. ಓಕೆ, ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಷ್ಟ್ರಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಫುಲ್ ರೆಡಿ ಆಗಿ ಕೊಟ್ಬಿಡ್ತಾರೆ. ಅದ್ರ ಗೇಟೆಡ್ ಕಮ್ಯುನಿಟಿ ಫುಲ್ ಕಾಂಪೌಂಡ್ ಎಲ್ಲ ಬಂದ್ಬಿಡುತ್ತೆ ಅಂತ ಅನ್ಸುತ್ತಲ್ವಾ? ಓಕೆ. ಸೊ ಮ್ಯಾಮ್, ಇದು ಸೈಟ್ಸ್ ಎಲ್ಲ ಲೈಕ್ ಯಾವ ಖಾತಾ, ಏನು? ಈ ಖಾತಾ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ DC ಕನ್ವರ್ಷನ್ ಮಾಡಿಕೊಳ್ಳಲಾಗುತ್ತೆ. ಓಕೆ ಮ್ಯಾಮ್, ಆಕ್ಚುಲಿ ಏನಪ್ಪಾ ಅಂದ್ರೆ ಒಂದೊಂದು ಸೈಟು ಆ ಬೆಲೆ ಎಷ್ಟು, ಅದ್ರದ್ದು ಪ್ರೈಸ್ ಎಷ್ಟು, ಪರ್ ಸ್ಕ್ವೇರ್ ಫೀಟ್ ಎಷ್ಟು? ಪರ್ ಸ್ಕ್ವೇರ್ ಫೀಟ್ ಓನ್ಲಿ 699 ಇದೆ. ಓನ್ಲಿ 699 ರುಪೀಸ್ಗೆ. ವಾವ್ ಗೈಸ್, ನಿಜವಾಗ್ಲೂ ಎಷ್ಟು ಕಡಿಮೆ. 699 ಅಂದ್ರೆ 30,40,200 ಸ್ಕ್ವೇರ್ ಫೀಟ್ಗೆ ಎಷ್ಟೇ ಆಗ್ಬಿಡುತ್ತೆ ನಮ್ಗೆ. ಒಂದು 8 ಲಕ್ಷದಲ್ಲಿ ಸಿಗ್ಬಿಡುತ್ತೆ ಆರಾಮಾಗಿ. ಅಂಡ್ ಮ್ಯಾಮ್, EMI ಕಾನ್ಸೆಪ್ಟ್ ಹತ್ರ ಬೈ ಚಾನ್ಸ್ ನಮ್ಗೆ ಅಷ್ಟು ದುಡ್ಡಿಲ್ಲ ನಮ್ಮ ಹತ್ರ, ನಾವೇನಾದ್ರೂ EMIಗೆ ಹೋಗ್ಬೇಕು, ಲೋನ್ಗೆ ಹೋಗ್ಬೇಕು ಅಂದ್ರೆ ಆ ಕಾನ್ಸೆಪ್ಟ್? 30% ನೀವು ಡೌನ್ ಪೇಮೆಂಟ್ ಮಾಡಬೇಕು. ಅಂಡ್ 72 months EMI ಅವೈಲೇಬಲ್ ಇದೆ. ಅಂಡ್ ಪರ್ ಮಂತ್ ನಿಮ್ಗೆ 8,000 ಬೀಳುತ್ತೆ. ಓಕೆ, ಸೊ 8,000 ಅಂದ್ರೆ ಆರಾಮಾಗಿ ನಾವು ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಒಂದು ಚೀಟಿ ಕಟ್ತಾ ಇದೀವಿ, ಏನೋ ಈ ತರ ಆದ್ರೂ ಹಾಕ್ಬೋದು ಅಂತ ಅನ್ಸುತ್ತೆ. ಸೊ ಚೆನ್ನಾಗಿದೆ ಮ್ಯಾಮ್. ಇವಾಗ EMI 72 months ಅಂತ ಎಲ್ಲ ಹೇಳಿದ್ರಲ್ಲ, ಸೊ ಇಂಟ್ರೆಸ್ಟ್ ಏನಾದ್ರೂ ಇರುತ್ತಾ ಅದಕ್ಕೆ EMIಗೆ? ಖಂಡಿತ ಇಲ್ಲ, ದೇರ್ ಇಸ್ 0% ಇಂಟ್ರೆಸ್ಟ್. ವಾವ್ ಗೈಸ್, 0% ಇಂಟ್ರೆಸ್ಟ್. ಲೈಕ್ ಇವಾಗ ನಾವು ಒಂದು ಪ್ರಾಪರ್ಟಿ ತಗೊಂಡ್ರು ಅದಕ್ಕೆ ಇಂಟ್ರೆಸ್ಟ್ ಲಿಟ್ರಲಿ ಇಲ್ಲವೇ ಇಲ್ಲ. ಸೀರಿಯಸ್ಲಿ ತುಂಬಾ ವರ್ತ್ ಅನ್ಸುತ್ತೆ. ಅಂಡ್ ಮ್ಯಾಮ್, ಇವಾಗ ಬೈ ಚಾನ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ನಮ್ಮ ಕಡೆಯಿಂದ ಯಾರಾದ್ರೂ ಬಂದ್ರೆ ಅಂದ್ರೂ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀರಾ ಹೆಂಗೆ? ಖಂಡಿತ ಹೌದು. ಓಕೆ, ಸೊ ಗೈಸ್, ಆರಾಮಾಗಿ ನೀವು ಕೂಡ ಬಂದು ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ಆಯ್ತಾ ಸ್ಕ್ರೀನ್ ಮೇಲೆ, ನೀವು ಬೇಕಾದ್ರೆ ಒಂದ್ಸತಿ ಬಂದು ಕೇಳ್ಕೋಬಹುದು. ಅಂಡ್ ಮ್ಯಾಮ್, ಇವಾಗ ತುಂಬಾ ದೂರದಲ್ಲಿ ಇರ್ತಾರೆ, ಅವ್ರಿಗೆ ಬರಕ್ಕೆ ಹೋಗಕ್ಕೆ ಎಲ್ಲ ಗೊತ್ತಾಗಲ್ಲ, ಮತ್ತೆ ಸ್ವಲ್ಪ ಟ್ರಾವೆಲಿಂಗ್ ಎಲ್ಲ ಕಷ್ಟ ಆಗುತ್ತೆ ಅನ್ನೋರ್ಗೆ ನೀವೇನಾದ್ರೂ ಈ ತರ ಫೆಸಿಲಿಟಿ ಕೊಡ್ತೀವಿ. ಅದಕ್ಕೆ ಏನು ಚಾರ್ಜ್ ಮಾಡೋದಿಲ್ಲ. ಓಕೆ, ನೀವೇ ಪಿಕಪ್ ಅಂಡ್ ಡ್ರಾಪ್ ಎರಡೂ ಮಾಡ್ತೀರಾ? ಮಾಡ್ತೀವಿ, ಹೌದು. ಓಕೆ, ಸೊ ಗೈಸ್, ಇವರೇ ಪಿಕಪ್ ಅಂಡ್ ಡ್ರಾಪ್ ಕೂಡ ಮಾಡ್ತಾರೆ. ಅಂಡ್ ಆರಾಮಾಗಿ ಬಂದು ಬೈ ಚಾನ್ಸ್ ನೀವು ತಗೊಳಂಗಿಲ್ಲ ಅಂದ್ರೂ ಒಂದ್ಸತಿ ಅಟ್ಲೀಸ್ಟ್ ಬಂದು ವಿಸಿಟ್ ಆದ್ರೂ ಮಾಡ್ಬೋದು. ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ, ಓಕೆ ಎಲ್ಲಿದೆ, ಏನಿದೆ, ಹೇಗಿದೆ ಅಂತ. ಅಂಡ್ ಮ್ಯಾಮ್, ಆಕ್ಚುಲಿ ನಾನು ಬರ್ಬೇಕಾದ್ರೆ ನೋಡಿದೆ ತುಂಬಾ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಎಲ್ಲ ಕೂಡ ಹತ್ರನೇ ಇದೆ ಅಲ್ವಾ ಈ ಪ್ರಾಪರ್ಟಿಗೆ? ಸೊ ಮಾರ್ಕೆಟ್ ಎಲ್ಲ ಕೂಡ ತುಂಬಾನೇ ಜಾಸ್ತಿ ಹತ್ರ ಇದೆ. ಅಂಡ್ ಅಪಾರ್ಟ್ಮೆಂಟ್ಸ್ ಕೂಡ ಇದೆ ಅನ್ಸುತ್ತಲ್ವಾ ಮ್ಯಾಮ್? ಅಪಾರ್ಟ್ಮೆಂಟ್ ತುಂಬಾ ನಿಯರ್ ಬೈ ಇದೆ. ಓಕೆ, ಸೊ ಟಾಟಾ ಹವನ್ ಅಪಾರ್ಟ್ಮೆಂಟ್ ಇದೆ ಅಂತೆ. ಮತ್ತೆ ನಾನು ಆಕ್ಚುಲಿ ನೋಡಿದೆ ಬರ್ತಾ ಮಾರ್ಕೆಟ್ಸ್ ಕೂಡ ಇದೆ. ಅಂಡ್ ಅದಕ್ಕೆಲ್ಲ ಟೆನ್ಷನ್ ಇದೆ. ರೆಸಾರ್ಟ್ಸ್ ಕೂಡ ಇದೆ ಗೈಸ್. ಆರಾಮಾಗಿ ಹೋಗ್ಬಿಟ್ಟು ಹಾಲಿಡೇಸ್ ಸ್ಪೆಂಡ್ ಮಾಡ್ಬಿಟ್ಟು ಬರ್ಬೋದು ನಾವು. ಸೊ ಮ್ಯಾಮ್, ಇವಾಗ 30-40 ಸೈಟ್ಸ್ ಎಲ್ಲ ಅವೈಲೇಬಲ್ ಇದೆ ಅಂತ ಹೇಳಿದ್ರಲ್ವಾ? ಇವಾಗ ಒಂದೊಂದು ಡೈರೆಕ್ಷನ್ಗೂ ಕೆಲವೊಬ್ರು ಒಂದೊಂದು ಪ್ರೈಸ್ ನ ಇಡ್ತಾರೆ. ಸ್ಪೆಷಲಿ ಇವಾಗ ಈಸ್ಟ್ ಫೇಸಿಂಗ್ ಸ್ವಲ್ಪ ಜಾಸ್ತಿ, ನಾರ್ತ್ ಫೇಸಿಂಗ್ ಸ್ವಲ್ಪ ಜಾಸ್ತಿ, ಮತ್ತೆ ವೆಸ್ಟ್ ಫೇಸಿಂಗ್ ಸ್ವಲ್ಪ ಕಡಿಮೆ ಆತರ ಎಲ್ಲ ಇರುತ್ತೆ. ಸೊ ನಿಮ್ಮ ಈ ಒಂದು ಇದರಲ್ಲಿ ಹೇಗೆ?
ಇಲ್ಲಿ ಪ್ರತಿಯೊಂದು ಸೈಟಿನ ಬೆಲೆ ಸೇಮ್ ಏನು ಚೇಂಜಸ್ ಇಲ್ಲ. ಓಕೆ, ಬಟ್ ಯಾರು ಫಸ್ಟ್ ಬಂದು ಯಾವ ಸೈಟ್ ಅನ್ನು ಸೆಲೆಕ್ಟ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅವರಿಗೆ. ಅಂಡ್ ಮ್ಯಾಮ್, ಇವಾಗ ಬೈ ಚಾನ್ಸ್ ನಮ್ಗೆ ಇಷ್ಟ ಆಯ್ತು, ಬಟ್ ಪೇಪರ್ ವರ್ಕ್ಸ್ ಎಲ್ಲ ಹೇಗಿರುತ್ತೆ? ಇವಾಗ ನಾನು ಪೇಪರ್ ಚೆಕ್ ಮಾಡಿಸ್ಬೇಕು ಅಂದ್ರೆ ಯಾವಾಗ ಕೊಡ್ತೀರಾ ಪೇಪರ್ಸ್ ಎಲ್ಲ? ಇವಾಗ ನೀವು ಬಂದು ಪರ್ಟಿಕ್ಯುಲರ್ ಆಗಿ ಈ ಸೈಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳ್ತೀರಾ ಅಂತಾದ್ರೆ ಅದರದ್ದು 30% ಡೌನ್ ಪೇಮೆಂಟ್ ನೀವು ಕೊಟ್ಟಾದ ನಂತರ ನಾವು ಡಾಕ್ಯುಮೆಂಟ್ ನಿಮ್ಗೆ ಕೊಡ್ತೀವಿ. ನೀವು ಹೋಗಿ ಯಾವ ಲಾಯರ್ ಹತ್ರ ಬೇಕಾದ್ರೆ ಹೋಗಿ ಅದನ್ನ ವೆರಿಫಿಕೇಶನ್ ಮಾಡ್ಕೋಬಹುದು ಲೀಗಲಿ. ಆದ ನಂತರ ಕಂಟಿನ್ಯೂ ಪ್ರೊಸೀಜರ್ ಮಾಡ್ತೀವಿ. ಓಕೆ ಓಕೆ. ಸೊ ಗೈಸ್, ನಮ್ಗೆ ಏನೇ ಇದ್ರೂ ನಾವು ಒಂದು ಡೌನ್ ಪೇಮೆಂಟ್ ಅಂತ ಏನ್ ಮಾಡ್ತೀವೋ ಅದಾದ್ಮೇಲೆ ಅವ್ರು ಪೇಪರ್ಸ್ ಕೊಡ್ತಾರೆ. ಸೊ ಅದನ್ನ ನಾವು ಲೀಗಲಿ ಚೆಕ್ ಮಾಡಿಸ್ಕೋಬಹುದು. ಬೈ ಚಾನ್ಸ್ ಮ್ಯಾಮ್ ಏನಾದ್ರು ನಮಗೆ ಲೀಗಲಿ ಚೆಕ್ ಮಾಡಿಸಿದ್ಮೇಲೂ ಇಷ್ಟ ಆಗ್ಲಿಲ್ಲ, ಓಕೆ ಬೇಡ ಮ್ಯಾಮ್ ನಾವು ತಗೊಳಕ್ ಇಷ್ಟ ಇಲ್ಲ ಅಂತ ಅಂದಾಗ ಅವಾಗ ನಮ್ಮ ಕಂಪ್ಲೀಟ್ ನೀವು ಏನ್ ಡೌನ್ ಪೇಮೆಂಟ್ ಕಟ್ಟಿದೀರಾ ಅದನ್ನ ವಾಪಸ್ ಕೊಡ್ತೀವಿ. ಓಕೆ, ಯಾವ್ದೇ ತರಹದ ಚಾರ್ಜಸ್ ಏನು ಮಾಡಲ್ಲ. ಓಕೆ, ಸೊ ಇದು ಇನ್ನೂ ಬೆಸ್ಟ್ ಅಂತ ಅನ್ಸುತ್ತೆ ಗೈಸ್ ನನಗೆ, ಬಿಕಾಸ್ ಯಾವ್ದೇ ತರಹದ ಚಾರ್ಜಸ್ ಇರಲ್ಲ. ತುಂಬಾ ಜನ ಸುಮ್ಮನೆ ಹಿಂಗೆ ದುಡ್ಡು ಕಿತ್ಕೊಂಡು ಇಟ್ಕೋತಾರೆ, ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಯಾವ್ದೇ ತರಹದ ಚಾರ್ಜಸ್ ಏನೂ ಇರಲ್ಲ. ಸೊ ಅದೊಂದು ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾವು ಯಾವುದೇ ತರದ ಡೌಟ್ ಇಲ್ದಂತೆ ಆರಾಮಾಗಿ ಬಂದು ಒಂದ್ಸತಿ ಫುಲ್ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಮತ್ತೆ ಇವ್ರ ಕ್ಯಾಬ್ ಫೆಸಿಲಿಟೀಸ್ ಕೂಡ ಇರೋದ್ರಿಂದ ಅವರೇ ಕರ್ಕೊಂಡ್ಬಂತಾರೆ, ಎಲ್ಲ ತೋರಿಸ್ತಾರೆ, ಅವರೇ ವಾಪಸ್ ಕರ್ಕೊಂಡೋಗಿ ಮನೆಗೂ ಕೂಡ ಬಿಡ್ತಾರೆ. ಒಂದ್ಸತಿ ಬನ್ನಿ, ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಅಂತ ನನ್ಗೆ ಅನ್ಸುತ್ತೆ. ಸೊ ಚೆನ್ನಾಗಿದೆ ಮ್ಯಾಮ್, ಪ್ರಾಪರ್ಟಿ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡೋಣ, ನಾವು ಆಕ್ಚುಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೋತಾ ಇದೀವಿ. ಸೊ ಅದಕ್ಕೆ ತುಂಬಾ ಪ್ರಾಪರ್ಟೀಸ್ಗಳನ್ನೆಲ್ಲ ಹೋಗಿ ನೋಡ್ತಾ ಇದೀವಿ. ಐ ಹೋಪ್ ನಮಗೂ ಆಗುತ್ತೆ ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ನೋಡಿ, ಕಂಪ್ಲೀಟ್ ಪ್ರಾಪರ್ಟಿ ಬಂದು ಈ ರೀತಿಯಾಗಿದೆ. ಇದ್ರದ್ದು ನಾನು ಅಡ್ವರ್ಟೈಸ್ಮೆಂಟ್ ನೋಡಿದ್ದೆ. ಸೊ ಅಡ್ವರ್ಟೈಸ್ಮೆಂಟ್ ನೋಡಿದ್ಮೇಲೆ ನನಗೂ ಅನಿಸ್ತು ಒಂದ್ಸತಿ ಹೋಗಿ ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ಕೊಂಡು ಬಂದ್ವಿ. ಒಂದಷ್ಟು ಡಿಸ್ಕಸ್ ಮಾಡಿಬಿಟ್ಟು ನಾನು ಲಚ್ಚ ಎಲ್ಲರೂ ಬಂದ್ವಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಒಂದೊಂದು ಸೈಟ್ಗೂ ಈ ಥರ ಮರಗಳೆಲ್ಲ ಹಾಕಿದ್ದಾರೆ, ನೋಡ್ಬೋದು. ಲೈಟ್ ಕಂಬಗಳು ಬಂದಿದೆ, ಈ ಥರ ಡ್ರೈನೇಜ್ಗೆ ಅಂತ ಹೇಳಿಬಿಟ್ಟು ಅಂದರೆ ಈ ಒಂದು ಗಟರ್ ಥರ ಮಾಡಿದ್ದಾರೆ. ನೀರೊಂದು ಬರೋದು ಬಾಕಿ ಇದೆ, ಅದು ನಾವು ಬೈ ಚಾನ್ಸ್ ಪ್ರಾಪರ್ಟಿ ತೊಗೊಂಡ್ರು ನಾವು ಅದರಲ್ಲಿ ಕಂಪ್ಲೀಟ್ ಲೋನ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಡ್ರೈನೇಜ್ ಎಲ್ಲ ಫುಲ್ ಮುಗಿಸೇ ಬಿಡ್ತಾರೆ. ಮತ್ತು ನೀರಿಂದ ಇದೆಲ್ಲ ಕೂಡ ಸ್ಯಾನಿಟರಿ ಮುಗ್ದೋಗುತ್ತೆ, ನೀರು ಕೂಡ ಬಂದುಬಿಡುತ್ತೆ. ಸೊ ಅದಕ್ಕೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಪ್ರಾಪರಾಗಿ ಪಾರ್ಟಿಷನ್ ಮಾಡಿದ್ದಾರೆ ಒಂದೊಂದು ಪ್ರಾಪರ್ಟಿನೂ. 30-40 ಸೈಟ್ ಅಂದರೆ ಫುಲ್ ಸೈಟ್ ನಮಗೆ ಬರೀ 8.5 ಲಕ್ಷಕ್ಕೆ ಸಿಗ್ತಿದೆ ಪರ್. ಅಂದರೆ ಅಡಿಗೆ 699 ರೂಪಾಯಿ ಅಂದರೆ ನಿಜವಾಗ್ಲೂ ತುಂಬಾ ಕಡಿಮೆ ಬೆಲೆ. ಅದರಲ್ಲೂ ಬೆಂಗಳೂರಲ್ಲಿ ಇದೆಲ್ಲ ನಾನು ನಿಜವಾಗ್ಲೂ ಎಷ್ಟು ವರ್ಷದ ಹಿಂದೆ ಹೊರಟೋಗಿದ್ದೀನಿ ಅನ್ನೋ ಥರ ಫೀಲ್ ಆಯಿತು ನನಗೆ. ಅವ್ರು ಹೇಳಿದ ತಕ್ಷಣ ಅದರ ಶಾಕ್ ಆದೆ. ಹೌದಾ, ಬರೀ 699 ರುಪೀಸ್ಗೆ ಅಂತ ಅನಿಸ್ತು ನನಗೆ. ನನಗೆ ಇಲ್ಲಿಗೆ ಬರೋಕ್ಕೆ ಮುಂಚೆ ಇದ್ರದ್ದು ಬೆಲೆ ಗೊತ್ತಿರಲಿಲ್ಲ. ಕೇಳಿದ ತಕ್ಷಣ ನಾನು ಕೂಡ ಶಾಕ್ ಆದೆ. ಬಟ್ ಈ ಥರ ಆಪರ್ಚುನಿಟಿ ಯಾರಿಗುಂಟು ಯಾರಿಗಿಲ್ಲ ಅನ್ನೋ ಥರ. ಆ್ಯಂಡ್ ನಾವು ಬಂದು ಮನೆಯಿಂದಾನೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ ಮಕ್ಕಳಿಗೆ ತಿನ್ಸೋದಕ್ಕೆ ಅಂತ. ಬಿಕಾಸ್ ಪ್ರಾಪರ್ಟಿ ಒಂದು ಏನೇ ನೋಡೋಕೆ ಹೋಗ್ತೀವಿ ಅಂದರೆ ಲೇಟ್ ಆಗುತ್ತೆ. ಸೊ ಅದಕ್ಕೇ ಆರಾಮಾಗಿ ಅವ್ರಿಗೂ ಕೂಡ ಹೊಟ್ಟೆ ತುಂಬಿರಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ, ಹಾಗೆ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಗೈಸ್, ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತಿದ್ದೆ ಅಂದರೆ, ಸೊ ಇಲ್ಲಿ ಬಂದು ನಿಮಗೆ ಈ ಖಾತಾನಲ್ಲಿ ಸಿಗುತ್ತೆ ಆಯಿತಾ. ಸೊ ಈ ಖಾತಾ ಸೈಡ್ಸ್ ಇದ್ರೂ ನಮಗೆ DC ಕನ್ವರ್ಷನ್ ಆಗಿ ಕೂಡ ಸಿಗುತ್ತೆ. ಸೊ ಅದು ಇನ್ನೊಂಥರ ಚೆನ್ನಾಗಿರುತ್ತೆ ಅಲ್ವಾ. ಓಕೆ ಗೈಸ್, ಸೊ ಆದಷ್ಟು ಎಲ್ಲ ಏನೇನು ಡೀಟೇಲ್ಸ್ ಬೇಕಿತ್ತೋ ಮೇನ್ ಡೀಟೇಲ್ಸ್ ಪ್ರತಿಯೊಂದೂ ಅವ್ರ ಹತ್ರ ನಾನು ತಿಳ್ಕೊಂಡಿದ್ದೀನಿ, ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ಹೋಪ್ ನಿಮಗೆ ಅರ್ಥ ಆಗಿರುತ್ತೆ. ಮತ್ತು ಏನೇ ಡೌಟ್ಸ್ ಇದ್ದರೂ ಇಲ್ಲಿ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟಿರ್ತೀನಲ್ಲ, ಈ ಟೋಲ್ ಫ್ರೀ ನಂಬರ್ಗೆ ನೀವು ಕಾಲ್ ಮಾಡಿ ಆರಾಮಾಗಿ ಕೇಳ್ಕೊಬೋದು. ನಾನು ಹೇಳ್ತೀನಿ ಏನಪ್ಪ ಅಂದರೆ, ಒಂದ್ಸತಿ ಬನ್ನಿ, ಬಂದು ನೋಡಿ ನಿಮಗೆ ಹೇಗೆ ಅನ್ನಿಸ್ತಿದೆ ಏನು ಎತ್ತ ಅಂತ. ಬೈ ಚಾನ್ಸ್ ಇಷ್ಟ ಆಯಿತು ಅಂದರೆ ಪೇಪರ್ಸ್ನ ತೊಗೊಂಡು ಹೋಗ್ಬಿಟ್ಟು ಲೀಗಲಿ ಒಂದ್ಸತಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಅದಾದಮೇಲೆ ನಿಮಗೆ ಇಷ್ಟ ಆದರೆ ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂದರೂ ಕೂಡ ನೀವು ವಾಪಸ್ ಬೇಡ ನಮಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂದ್ರೂ ಅವ್ರು ನಿಮಗೆ ನಿಮ್ಮ ಕಂಪ್ಲೀಟ್ ಏನು ನೀವು ಅಡ್ವಾನ್ಸ್ ಮಾಡಿರ್ತೀರಲ್ಲ ಅದು ಕಂಪ್ಲೀಟಾಗಿ ನಿಮಗೆ ವಾಪಸ್ ಕೊಡ್ತಾರೆ. ಸೊ ನಾವು ಕೂಡ ಹಾಗೆ ಒಂದು ಸತಿ ನೋಡ್ಕೊಂಬರೋಣ. ಬಿಕಾಸ್ ಇನ್ವೆಸ್ಟ್ಮೆಂಟ್ ಅಂತ ನಾವೆಲ್ಲಾದರೂ ಮಾಡಲೇಬೇಕು. ಅದನ್ನು ಅಲ್ಲಿಂದ ತೆಗೆದಿದ್ದೀವಿ ಅಂದರೆ ಒಂದು ಸೈಟ್ನ ಮಾರಿದ್ದೀವಿ ಅಂದರೆ ಆ ಸೈಟ್ದು ದುಡ್ಡನ್ನ ಎಲ್ಲಾದರೂ ಇನ್ವೆಸ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಅದಕ್ಕೆ ಹಲವಾರು ಪ್ರಾಪರ್ಟೀಸ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ಈ ಒಂದು ಪ್ರಾಪರ್ಟಿ ನನಗೆ ಸ್ವಲ್ಪ ಇಷ್ಟ ಆಯಿತು. ಸೊ ನಾನು ಕೂಡ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಇಲ್ಲಿಗೆ ಈ ಒಂದು ಪುಟ್ಟ ವ್ಲಾಗ್ನ ಮುಗಿಸ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ.